ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಬಂದರುಗಳು ಅಂತಕ್ಕಂಥ ಅಧ್ಯಾಯವನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿಯೊಳಗೆ ಜಿ ಕೆಗೆ ಸಂಬಂಧಪಟ್ಟಂತಹ 4ನೇ ತರಗತಿ ಇವತ್ತು. ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನ, ಅಂದ್ರೆ ಕರ್ನಾಟಕ ಭೌಗೋಳಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಲಕ್ಷಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಕ್ಲಾಸು. ಇದು 4ನೇ ಕ್ಲಾಸು. ಎಷ್ಟನೇ ಕ್ಲಾಸಪ್ಪ ಅಂತಂದ್ರೆ 4ನೇ ಕ್ಲಾಸು. ಈಗಾಗಲೇ 1 ಮತ್ತು 2, 3 ತರಗತಿಗಳನ್ನು ಇನ್ನೂ ನೀವು ಯಾರ್ಯಾರು ಏನಾದರೂ ನೋಡಿರಲಿಲ್ಲ ಅಂತಂದ್ರೆ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ ಒಳಗಡೆ ತರಗತಿಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಎಟ್ ಕಾಂಪಿಟೇಟಿವ್ 1990 ಯೂಟ್ಯೂಬ್ ಚಾನಲ್ದೊಳಗೆ ಲಭ್ಯ ಇರ್ತೈತಿ. ನೋಡದೇ ಇರೋರು ಆ ಚಾನಲ್ದೊಳಗಡೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತಕ್ಕಂಥದ್ದು, ಕರ್ನಾಟಕ ಉತ್ತರ ಅಕ್ಷಾಂಶ ಅಂದ್ರೆ 11 ಡಿಗ್ರಿ 33 ಅಂತಕ್ಕಂಥ ಓದ್ಬೇಕು. ಇದನ್ನ 11 ಡಿಗ್ರಿ 31 ನಿಮಿಷದಿಂದ ಉತ್ತರ ಅಕ್ಷಾಂಶಿಕವಾಗಿ 18 ಡಿಗ್ರಿ 45 ಉತ್ತರ ಅಕ್ಷಾಂಶದವರೆಗೆ ಏನಾಗೈತಪ್ಪ ಅಂತಂದ್ರ ಕರ್ನಾಟಕ ವಿಸ್ತೀರ್ಣವನ್ನು ಹೊಂದೈತಿ. ಇನ್ನು ಪೂರ್ವ ರೇಖಾಂಶದೊಳಗ ಯಾವ ರೀತಿಯಾಗಿರ್ತಕ್ಕಂತಹ ವಿಸ್ತಾರವನ್ನು ಹೊಂದೈತಿ ಕರ್ನಾಟಕ ಅಂದ್ರ 74 ಡಿಗ್ರಿ 12 ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಪೂರ್ವ ರೇಖಾಂಶದವರೆಗೆ ಕರ್ನಾಟಕ ಏನಾಗೈತಪ್ಪ ಅಂತಂದ್ರ ನಮ್ಮ ಕರ್ನಾಟಕ ವಿಸ್ತೀರ್ಣವನ್ನ ಹೊಂದಿದೆ. ಇನ್ನ ನಮ್ಮ ಕರ್ನಾಟಕವನ್ನ ನೋಡೋದಾದ್ರ ಮೊಟ್ಟ ಮೊದಲಿಗೆ ಕರ್ನಾಟಕ ಯಾವ ಆಕಾರದೊಳಗೈತಿಯಪ್ಪ ಅಂತಂದ್ರ ಕರ್ನಾಟಕ ಗೋಡಂಬಿ ಆಕಾರದೊಳಗೈತಿ. ನಮ್ಮ ಕರ್ನಾಟಕ ಯಾವ ಆಕಾರದೊಳಗೈತಿ ಅಂತಂದ್ರ ಗೋಡಂಬಿ ಆಕಾರದೊಳಗೈತಿ. ಸಾಕಷ್ಟು ಬಾರಿ ಈ ಪ್ರಶ್ನೆ ನಮ್ಮ ವಿವಿಧ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪರೀಕ್ಷೆ ಒಳಗೆ ಬಂದು ಹೋಗಿದೆ. ಕರ್ನಾಟಕ ಯಾವ ಆಕಾರದೊಳಗೆ ಐತಿ ಅಂತಕ್ಕಂಥದ್ದು ನಮಗೇನಾದರೂ ಬಂತಪ್ಪ ಅಂತಂದ್ರೆ ಆ ಕರ್ನಾಟಕ ಅಂತಕ್ಕಂಥದ್ದು ಗೋಡಂಬಿ ಆಕಾರದೊಳಗೈತಿ. ಈ ಗೋಡಂಬಿ ಆಕಾರದೊಳಗಡೆ ಇರತಕ್ಕಂತಹ ಕರ್ನಾಟಕದ ಪೂರ್ವದ ತುದಿ ಯಾವುದಪ್ಪ ಅಂತಂದ್ರೆ ಕೋಲಾರದ ಮುಳಬಾಗಿಲು ಅಂತಕ್ಕಂಥದ್ದು. ಯಾವುದಪ್ಪ ಅಂದ್ರೆ ಪೂರ್ವಕ್ಕೆ, ಕರ್ನಾಟಕದ ಪೂರ್ವಕ್ಕೆ ಇರ್ತಕ್ಕಂತಹ ತುದಿ ಯಾವುದಪ್ಪ ಅಂದ್ರೆ ಕೋಲಾರದ ಮುಳಬಾಗಿಲು ಅಂತಕ್ಕಂಥದ್ದು ಕರ್ನಾಟಕದ ಪೂರ್ವದ ತುತ್ತ ತುದಿ ಅಂತಕ್ಕಂಥದ್ದು. ಇನ್ನು ಕರ್ನಾಟಕದ ಪಶ್ಚಿಮ ತುದಿ ಅಂತ ಬಂದಾಗ, ಈ ಕಡೆ ಅಂತ ಬಂದಾಗ ಕರ್ನಾಟಕದ ಪಶ್ಚಿಮ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇರೋದು ಕೂಡ ಇಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ, ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥ ಬಂದರು ಇರೋದು ಕೂಡ ಎಲ್ಲಪ್ಪ ಅಂತಂದ್ರ ಅದು ಕಾರವಾರದೊಳಗ. ಕಾರವಾರ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯೊಳಗ ಅಂತಕ್ಕಂಥ. ಇನ್ನ ಕರ್ನಾಟಕದ ದಕ್ಷಿಣದ ತುದಿಯನ್ನ ನಾವು ನೋಡೋದಾದ್ರ, ಕರ್ನಾಟಕದ ದಕ್ಷಿಣದ ತುದಿಯನ್ನ ನಾವು ನೋಡೋದಾದ್ರ ಚಾಮರಾಜನಗರ. ಕರ್ನಾಟಕದ ದಕ್ಷಿಣದ ತುದಿಯನ್ನ ನೋಡೋದಾದ್ರೆ ಯಾವ್ದಪ್ಪ ಅಂತಂದ್ರ ಚಾಮರಾಜನಗರ. ಇನ್ನು ನೆಕ್ಸ್ಟ್ ಉತ್ತರದ ತುದಿಯನ್ನ ನೋಡೋದಾದ್ರ, ಕರ್ನಾಟಕದ ಉತ್ತರದ ತುದಿಯನ್ನ ನೋಡೋದಾದ್ರ ಬೀದರ್. ಎಕ್ಸಾಕ್ಟ್ ಪ್ಲೇಸ್ ಏನಾದ್ರು ಕೇಳಿದ್ರಪ್ಪ ಅಂತಂದ್ರ ಈ ಬೀದರ್ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಔರಾದ ತಾಲೂಕಿನ ಮೂಕೇಡ ಅಂತಕ್ಕಂಥ ಗ್ರಾಮ. ಯಾವ ಗ್ರಾಮಪ್ಪ ಅಂತಂದ್ರ ಮೂಕೇಡ ಅಂತಕ್ಕಂಥ ಗ್ರಾಮ ಯಾವ್ದಪ್ಪ ಅಂತಂದ್ರ ಕರ್ನಾಟಕದ ಉತ್ತರದ ತುದಿ ಅಂತಕ್ಕಂಥದ್ದು. ಇದು ಎಕ್ಸಾಕ್ಟ್ ಪ್ಲೇಸ್. ಅಷ್ಟು ಎಕ್ಸಾಕ್ಟ್ ಪ್ಲೇಸ್ ಕೇಳಿದ್ರೆ ಯಾವುದು ತುತ್ತ ತುದಿ ಅಂತ ಕೇಳಿದಂತಂದ್ರ ಬೀದರ್. ನಮ್ಮ ಆಪ್ಷನ್ ಮೇಲೆ ಇರ್ತಕ್ಕಂಥ ಡಿಪೆಂಡ್ ಇರುತ್ತೆ. ಒಂದ್ ವೇಳೆ ಡೀಪ್ ಆಗಿ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ಔರಾದ ತಾಲೂಕಿನ ಮೂಕೇಡ ಅಂತಕ್ಕಂಥ ಗ್ರಾಮ. ನೆಕ್ಸ್ಟ್ ಕರ್ನಾಟಕದ ವಿಸ್ತೀರ್ಣವನ್ನು ನೋಡೋದಾದ್ರೆ 1,91,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕ ಅತ್ಯಂತ ವಿಸ್ತೀರ್ಣವಾಗಿದೆ. ಇನ್ನು ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಿಸ್ತಾರವನ್ನು ಹೊಂದೈತಪ್ಪ ಅಂತಂದ್ರೆ ಅದು 400 ಕಿಲೋಮೀಟರ್ ವಿಸ್ತರಣೆಯನ್ನು ಹೊಂದಿದೆ. ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಂದ್ರೆ 400 ಕಿಲೋಮೀಟರ್ ಐತಿ. ಇನ್ನು ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ನೋಡೋದಾದ್ರೆ 700 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಕರ್ನಾಟಕ. ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕದ ವಿಸ್ತೀರ್ಣ ಅಂತ ಬಂದಾಗ 700 ಕಿಲೋಮೀಟರ್ ಆಗುತ್ತ. ಇನ್ನು ನೆಕ್ಸ್ಟ್ ಕರ್ನಾಟಕ ವಿಸ್ತೀರ್ಣದೊಳಗೆ ಎಷ್ಟನೇ ದೊಡ್ಡ ರಾಜ್ಯಪ್ಪ ಅಂತಂದ್ರ ಕರ್ನಾಟಕ ವಿಸ್ತೀರ್ಣದೊಳಗ 6ನೇಯ ದೊಡ್ಡ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ. ಆ ರಾಜ್ಯ ಎಷ್ಟನೇ ವಿಸ್ತೀರ್ಣದೊಳಗೆ ಎಷ್ಟನೇ ಸ್ಥಾನದೊಳಗೆ ಐತಿಯಪ್ಪ ಅಂತಂದ್ರ 6ನೇ ಸ್ಥಾನದೊಳಗೆ ಐತಿ. ಹೌದು, ಹಾಗಾದ್ರೆ 6ನೇ ಸ್ಥಾನದೊಳಗೆ ಕರ್ನಾಟಕ ಐತಿ ಅಂತಂದ್ರ 1ನೇ ಸ್ಥಾನದೊಳಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಬಂದಾಗ 1ನೇ ಸ್ಥಾನದೊಳಗ ರಾಜಸ್ಥಾನ. ಫಸ್ಟ್ನೇ ಸ್ಥಾನದೊಳಗೆ ಯಾವ್ದೈತಿ ರಾಜಸ್ಥಾನ ಐತಿ. ಇನ್ನು ಸೆಕೆಂಡ್ ಯಾವ್ದೈತಪ್ಪ ಅಂತಂದ್ರ ಮಧ್ಯಪ್ರದೇಶ. ಇನ್ನು ಥರ್ಡ್ ಯಾವ್ದೈತಪ್ಪ ಅಂತಂದ್ರ ಮಹಾರಾಷ್ಟ್ರ. ಇನ್ನು 4ನೇ ಪ್ಲೇಸು ಉತ್ತರ ಪ್ರದೇಶ. 5ನೇದ್ದು ಗುಜರಾತ್. 6ನೇದ್ದು ಯಾವ್ದಪ್ಪ ಅಂತಂದ್ರ
ಕರ್ನಾಟಕ. ಈ 6 ಸ್ಥಾನಗಳು ಗೊತ್ತಿರಲೇ ಇದ್ರೂ ಕೂಡ 4 ಪ್ಲೇಸ್ ಆದ್ರೂ ಗೊತ್ತಿರ್ಬೇಕು ನಮ್ಗೆ. 4 ಪ್ಲೇಸ್ಗಳನ್ನ ಹೆಂಗ್ ಕೇಳಿದ್ರಪ್ಪ KSC ಅಂತಂದ್ರ ಹೊಂದಿಸಿ ಬರೆಯೋದ್ರೊಳಗೆ ಕೊಟ್ಟಿದ್ರು. ಯಾವ ರೂಪದೊಳಗೆ ಕೊಟ್ಟಿದ್ರಪ್ಪ ಅಂತಂದ್ರ ಹೊಂದಿಸಿ ಬರೆಯೋದ್ರೊಳಗೆ ಕೊಟ್ಟಿದ್ರು. ಅಂದ್ರ ಅನುಕ್ರಮವಾಗಿ ರಾಜ್ಯಗಳು ಅಂದ್ರ 1ನೇ ರಾಜ್ಯ ದೊಡ್ಡ ರಾಜ್ಯ ಯಾವುದು, 2ನೇದು ಯಾವುದು, 3ನೇದು ಯಾವುದು ಮತ್ತು 4ನೇದು ಯಾವುದು ಅಂತಕ್ಕಂಥದ್ದು ಕೊಟ್ಟಿದ್ರು. ಅವಾಗ ಆಪ್ಷನ್ ಕೂಡ ರಾಜಸ್ಥಾನ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಅಂತಕ್ಕಂಥದ್ದು ಆಪ್ಷನ್ ಒಳಗಡೆ ಇತ್ತು. ಇದು ಏನಪ್ಪಾ ಅಂತಂದ್ರ ನಮ್ಮ ಪರೀಕ್ಷೆ ಒಳಗಡೆ ಈಗಾಗಲೇ ಬಂದು ಹೋಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆ. ಇನ್ನ ಭೌಗೋಳಿಕ ಸ್ಥಾನದೊಳಗಡೆ ಇನ್ನೂ ವಿವಿಧ ಅಂಶಗಳನ್ನು ನೋಡೋದಾದ್ರೆ ಕರ್ನಾಟಕದೊಳಗಡೆ ಇರ್ತಕ್ಕಂಥ ಒಟ್ಟು ಜಿಲ್ಲೆ ಎಷ್ಟಪ್ಪ ಅಂತಂದ್ರ 31. ಆ 31ನೇ ಜಿಲ್ಲೆನೇ ಯಾವ್ದಪ್ಪ ಅಂತಂದ್ರ ಯಾದಗಿರಿ ಅಂತಕ್ಕಂಥದ್ದು 31ನೇ ಜಿಲ್ಲೆ. ಯಾದಗಿರಿ ಎಷ್ಟನೇ ಜಿಲ್ಲೆಯಪ್ಪ ಅಂತಂದ್ರ 31ನೇ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಇದು ವಿಜಯನಗರ. ಯಾವ್ದಪ್ಪ ಅಂತಂದ್ರ ವಿಜಯನಗರನೇ 31ನೇ ಜಿಲ್ಲೆ. ಇನ್ನ ನೆಕ್ಸ್ಟ್ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಬಂದಾಗ ಬೆಳಗಾವಿ. ನಮ್ಮ ಕರ್ನಾಟಕದೊಳಗಡೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಜಿಲ್ಲೆ. ಇದನ್ನು ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರ ಹೊಂದಿಸಿ ಬರೆಯೋದ್ರೊಳಗೆ ಕೇಳಿದ್ರು. ಅತ್ಯಂತ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಬೆಳಗಾವಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅತ್ಯಂತ ಚಿಕ್ಕ ಜಿಲ್ಲೆ ಯಾವ್ದಪ್ಪ ಅಂತಂದ್ರ ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕದೊಳಗಡೆ ಇರ್ತಕ್ಕಂತಹ ಪ್ರಮುಖ ಕಂದಾಯ ವಿಭಾಗಗಳು ಎಷ್ಟಪ್ಪ ಅಂತಂದ್ರ 4. ಪ್ರಮುಖ ಕಂದಾಯ ವಿಭಾಗಗಳು ಎಷ್ಟಪ್ಪ ಅಂತ ಬಂದಾಗ 4. ಆ 4 ಯಾವಪ್ಪ ಅಂತಂದ್ರ 1ನೇದು ಬೆಂಗಳೂರು, 2ನೇದು ಮೈಸೂರು, 3ನೇದು ಬೆಳಗಾವಿ, 4ನೇದು ಕಲಬುರಗಿ ಅಂತಕ್ಕಂಥದ್ದು. ಈ ಬೆಂಗಳೂರು ವಿಭಾಗದೊಳಗ ಅಥವಾ ಬೆಂಗಳೂರು ಕಂದಾಯ ವಿಭಾಗದೊಳಗ ಒಟ್ಟು ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದ್ರ 9 ಜಿಲ್ಲೆಗಳದಾವ. ಬೆಂಗಳೂರು ವಿಭಾಗದೊಳಗ ಒಟ್ಟು ಎಷ್ಟು ಜಿಲ್ಲೆಗಳು? 9 ಜಿಲ್ಲೆಗಳು. ಮೈಸೂರು ವಿಭಾಗದೊಳಗ ಎಷ್ಟು ಜಿಲ್ಲೆಗಳಪ್ಪ ಅಂತಂದ್ರ 8 ಜಿಲ್ಲೆಗಳು. ಇನ್ನು ಬೆಳಗಾವಿ ವಿಭಾಗದೊಳಗ 7 ಜಿಲ್ಲೆಗಳು. ಕಲಬುರಗಿ ವಿಭಾಗದೊಳಗ 7 ಜಿಲ್ಲೆಗಳು. ಇಷ್ಟು ಏನಪ್ಪಾ ಅಂತಂದ್ರ ಕರ್ನಾಟಕ ಭೌಗೋಳಿಕವಾಗಿ ಇಷ್ಟು ಪ್ರಮುಖ ಅಂಶಗಳನ್ನ ಪಡೆದುಕೊಂಡೈತಿ. ಅದ್ರೊಳಗ ಹೆಚ್ಚು ಜಿಲ್ಲೆಗಳನ್ನ ಒಳಗೊಂಡಿದ್ದಂತಂದ್ರ ಬೆಂಗಳೂರು ವಿಭಾಗ ಅಂತ ಹೇಳ್ತಾ. ಇವು ಇಷ್ಟು ಏನಪ್ಪಾ ಅಂತಂದ್ರ ಇವತ್ತಿನ 4ನೇ ತರಗತಿಗೆ ಸಂಬಂಧಪಟ್ಟಂತ GKಗೆ ಸಂಬಂಧಪಟ್ಟಂತ 4ನೇ ತರಗತಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನಲ್ ಅನ್ನ ಪರಿಚಯ ಮಾಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳ್ರಿ ಮತ್ತು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರತಿದಿನ ಇದೇ ರೀತಿಯಾಗಿರ್ತಕ್ಕಂಥ ನಮ್ಮ ತರಗತಿಗಳು ಮುಂದುವರಿತಿರ್ತವೆ. ತರಗತಿಗಳನ್ನು ನೋಡೋದು ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.